ತೀರ್ಕೊಂಡಾಗಲೂ ಬಂದು ಜನರ ಪರ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಈ ಒಂದು ಹೆಣ್ಣುಮಕ್ಕಳು ಮಹಿಳೆಯರು ಉಸಿರಾಟ ಮಾಡ್ತಾ ಇದ್ದಾರೆ ಅಂದರೆ ಕರ್ನಾಟಕದಲ್ಲಿ ಪ್ರತಿ ಜಾತಿ ಪರ ಇಲ್ಲ. ಈ BJP JDS ಎಲ್ಲ ಬಂದು ಜಾತಿವಾದಿಗಳು, ಹಿಂದುತ್ವವಾದಿಗಳು. ಬಟ್ ನಮ್ಮ ಸಿದ್ದರಾಮಣ್ಣ ಅವರು ಬಡವರ ಪಾರ್ಟಿ, ದಲಿತರ ಪಾರ್ಟಿ, DSS ಪಾರ್ಟಿ, ದಲಿತರ ಪಾರ್ಟಿ ಮತ್ತು ಹಿಂದುಳಿದ ವರ್ಗದವರ ಪಾರ್ಟಿ. ಅವರನ್ನು ಯಾವುದೇ ಕಾರಣಕ್ಕೂ ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ಸಿದ್ದರಾಮಣ್ಣ ಅವರು ಭ್ರಷ್ಟರಲ್ಲ. ಇವರ BJP ಸರ್ಕಾರ ಇದ್ದಾಗ ಆಗಿರುವಂಥ ಹಗರಣಗಳು, ಅವ್ರು ಇರಬೇಕಾದಾಗ ಯಾವುದೇ ಹಗರಣ ಆಗಿಲ್ಲ, ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಯಾವುದೇ ಒಂದು ಇದು ಉದ್ದೇಶಕ್ಕಾಗಿ ಅವ್ರನ್ನ ಏನಾದರೂ ಮಾಡಿ ಒಂದು ಸರಿ ಜೈಲಿಗೆ ಕಳಿಸ್ಬಿಡ್ಬೇಕು, ಆ ಕಳಂಕ ತೋರಿಸ್ಬೇಕು, ಆ ಕಳಂಕದಿಂದ ಅವ್ರನ್ನ ಕೆಳಗಡೆ ಇಳಿಸ್ಬೇಕು ಅನ್ನೋ ಉದ್ದೇಶಕ್ಕಾಗಿ BJP JDS ಮಾಡ್ತಾ ಇರೋ ಕುತಂತ್ರ ಇದು. ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಜನಕ್ಕೆ ಎಲ್ಲ ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಭ್ರಷ್ಟಾಚಾರ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಖಂಡಿತ ಅವರು ಭ್ರಷ್ಟರಲ್ಲ. ಅವರು ಬಡವರ ಪರ ನಿಂತಿರೋ ಏಕೈಕ, ಇನ್ನು ಸಿಗಲ್ಲ, ಮುಂದಕ್ಕೆ ಸಿಗೋದು ಇಲ್ಲ ಅಂತ ಮುಖ್ಯಮಂತ್ರಿ. ಈಗ ನಮಗೆ ಸಿಕ್ಕಿರೋ ಮುಖ್ಯಮಂತ್ರಿನ ನಾವು ಉಳಿಸ್ಕೊಂಡು ಹೋಗೋವಂಥ ಜವಾಬ್ದಾರಿ ನಮ್ಮ ಕರ್ನಾಟಕ ಜನತೆಗಿದೆ. ಖಂಡಿತ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಜೈಲಿಗೆ ಹೋಗೋಕ್ಕೆ ಬಿಡಲ್ಲ. ಭ್ರಷ್ಟರಲ್ಲ, ಅದು ನಿರೂಪಣೆ ಹಾಗೇ ಆಗುತ್ತೆ. ಅವರು ಮುಖ್ಯಮಂತ್ರಿ ಮುಂದುವರಿಲೇ ಇರ್ತಾರೆ. ತಮ್ಮಲ್ಲಿ ಮಾಧ್ಯಮದವರೆಲ್ಲ ಇಷ್ಟೇ ನಾವು ಕೇಳ್ಕೊಳ್ಳೋದು, ಜನಕ್ಕೆ ಒಳ್ಳೆ ಸುದ್ದಿ ಕಳಿಸಿ, ಈ BJP JDS ಏನು ಕುತಂತ್ರ ಮಾಡ್ತಾಯಿದ್ರು ಅದನ್ನು ತಿಳಿಸಿ. ಏನಿವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ DCM ರವರಾದಂಥ DK ಶಿವಕುಮಾರ್ ಅವರ ಒಂದು ಆದೇಶದ ಮೇರೆಗೆ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು ಎಲ್ಲರೂ ಕೂಡ ಈ ಒಂದು ಗವರ್ನರ್ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ನಮ್ಮ ಗವರ್ನರ್ ಆದಂಥವ್ರು ನಮ್ಮ ಅಂತ ಹೇಳೋದಕ್ಕೆ ಒಂದು ನಾಚಿಕೆ ಆಗ್ತಾ ಇದೆ. ಯಾಕೆ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಗವರ್ನರ್ ಆಗಿದ್ಕೊಂಡು ಒಬ್ಬ CM ಯಾವ ರೀತಿ ಹಗರಣ ಮಾಡಿದ್ದಾರೆ ಅಂತ ಹೇಗೆ ಅವ್ರು ಯೋಚನೆ ಮಾಡಿದ್ರು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಕಾರಣ ಇಷ್ಟೇ, ಅವರು ಕೇಂದ್ರ ಸರ್ಕಾರದ BJP ಸರ್ಕಾರದ ಏಜೆಂಟ್ ಆಗಿ ಇವತ್ತು ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಅದು ನನಗನ್ಸುತ್ತೆ, ಕೇಂದ್ರ ಸರ್ಕಾರದವರು ಗವರ್ನರ್ನ ಒಂದು ದಾಳವಾಗಿ ಬಳಸ್ಕೊಂಡು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ, ಇವತ್ತಿಗೂ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಯಾವುದೇ ಒಂದು ಹಗರಣ ಆಗಲಿ, ಯಾವುದೇ ರೀತಿಯಾದಂಥ ಒಂದು ಸ್ಕ್ಯಾಮ್ಗಳು ಕೂಡ ಇಲ್ಲ. ಅದರಿಂದ ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಮುಟ್ಟಕ್ಕಾಗಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವ್ರೇನು ಮಾಡ್ತಾ ಇದ್ದಾರೆ, ಇವತ್ತು ಈ ಒಂದು ಹಗರಣವನ್ನು ಮುಂದಿಟ್ಕೊಂಡು ಅವ್ರನ್ನ ಸರ್ಕಾರವನ್ನು ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಈ ಒಂದು ಏನು ಪ್ರಜಾಪ್ರಭುತ್ವ ರೀತಿಯಲ್ಲಿ ಬಹುಮತದೊಂದಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರು ಏನು ಹಿಂದೆ ಕಳೆದ 5 ವರ್ಷದಲ್ಲಿ ಮಾಡಿದಂಥ ಅಧಿಕಾರ ಮತ್ತೆ ಮುಂದುವರಿಸಿದ್ರೆ, ಅವರ ಏನು 40 ವರ್ಷದ ಒಂದು ಇತಿಹಾಸದಲ್ಲಿ ಅವರು ಒಂದು ಭ್ರಷ್ಟಾಚಾರ ಇಲ್ಲದಿರೋಂಥ ಯಾವುದಾದ್ರು ಒಬ್ಬ ವ್ಯಕ್ತಿ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾತ್ರ. ಸೊ ಆ ಒಂದು ಹೆಸರಿಗೆ ಕಳಂಕ ತರಬೇಕು ಅನ್ನೋಂಥ ಒಂದೇ ಒಂದು ಕಾರಣದಿಂದ ಇವತ್ತು ಇಂಥ ಒಂದು ಇಲ್ಲದೇ ಇರೋಂಥ ಆಪಾದನೆನ ಅವ್ರ ಮೇಲೆ ಹೊರಿಸ್ತಾ ಇರೋಂಥದ್ದು ಎಲ್ರಿಗೂ ಕಂಡಿರೋಂಥ ವಿಚಾರ. ಜೊತೆಗೆ ಕೇಂದ್ರದಲ್ಲಿರುವಂಥ ಇವತ್ತು BJP ಗೌರ್ಮೆಂಟ್ ಏನಿದೆ, ಅದು ಎಲ್ಲಿ BJPಯೇತರ ಸರ್ಕಾರಗಳು ಇದೆಯೋ ಯಾವುದೇ ರಾಜ್ಯದಲ್ಲಿರ್ಬೋದು, ಎಲ್ಲ ರಾಜ್ಯದಲ್ಲೂ ಕೂಡ ಆ ಒಂದು ಗೌರ್ಮೆಂಟ್ನ ಬೀಳಿಸೋಂಥ ಕೆಲಸ ಮಾಡ್ತಾ ಇರ್ತದೆ. ಇಲ್ಲ ಅಲ್ಲಿ ಕುದುರೆ ವ್ಯಾಪಾರ ನಡೀತದೆ, ಕೊನೆಗೆ ಅದು ಆಗಿಲ್ಲ ಅಂತ ಅಂದರೆ ಈ ಥರ ಅವ್ರ ಮೇಲೆ ಇಲ್ಲದೇ ಸಲ್ಲದ ಆಪಾದನೆ ಹಾಕಿ ಆ ಗೌರ್ಮೆಂಟನ್ನು ಬೀಳಿಸೋಂಥ ಕೆಲಸನ ಪ್ರತಿ ಸರಿ ಮಾಡ್ತಾ ಬಂದಿದೆ. ಇವತ್ತೇನು ಸನ್ಮಾನ್ಯ ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಜಾರಿ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಬಂದರು. ಅದನ್ನು ಸಲೀಸಾಗಿ ಜಾರಿ ಮಾಡೋದ್ರಿಂದ ಜನಸಾಮಾನ್ಯರು ಸಿದ್ದರಾಮಯ್ಯನ ಪರ ಅವರೇ, ಇಡೀ ಅಹಿಂದ ವರ್ಗ ಸಿದ್ದರಾಮಯ್ಯನ ಪರ ಇದೆ ಅನ್ನೋದನ್ನು ಇವ್ರು ಗೊತ್ತಾಗಿ ಮುಂದಿನ 5 ವರ್ಷಕ್ಕೂ ಕೂಡ ಇವರು ಮತ್ತೆ ಅಧಿಕಾರಕ್ಕೆ ಬರ್ಬಿಡ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವರು ಈ ಒಂದು ಗೌರ್ಮೆಂಟ್ನ ಬೀಳಿಸಲೇಬೇಕು, ಸಿದ್ದರಾಮಯ್ಯನ ಮೇಲೆ ಕಪ್ಪು ಚುಕ್ಕೆ ತರಲೇಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಷ್ಟೊಂದು ಇಲ್ಲ ಸಲ್ಲದಂಥ ಆಪಾದನೆಯನ್ನು ಹೊರಿಸ್ತಾ ಇರೋಂಥದ್ದು ಇದು ಖಂಡನೀಯ. ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ, ಸಂವಿಧಾನ ವಿರೋಧಿ ನಡೆ. ಇಂಥದ್ದು ಆಗಕೂಡ್ದಾಗಿತ್ತು. ರಾಜ್ಯಪಾಲರ ಇಂಥ ಒಂದು ಪಕ್ಷಪಾತ ಧೋರಣೆ ಇದು ಸರಿಯಲ್ಲ. ರಾಜ್ಯಪಾಲರು ಇದು ಕೇಂದ್ರ ಇದುವರೆಗೂ ಪ್ರತಿಯೊಂದು ಇದರಲ್ಲೂ ED ಇರ್ಬೋದು, CBI ಇರ್ಬೋದು ಬಳಸಿ ಸಾಕಷ್ಟು ದಾಳಿಗಳನ್ನ ಇಲ್ಲಿ ಸುಮ್ಮನೆ ಮಾಡ್ತಾ ಬಂದಿತ್ತು. ಇವತ್ತು ಇದನ್ನು ಸಿದ್ದರಾಮಯ್ಯನವ್ರ ಮೇಲೆ ಅದನ್ನು ಯಾವುದೋ ಮಾಡೋಕ್ಕಾಗದೆ ಅಂತ ಅವಕಾಶನ ಈ ರೀತಿ ಬಳಸ್ಕೊಂಡು ಸುಳ್ಳು ಆಪಾದನೆ ಮೂಲಕ ಇವೆರಡು ಇವತ್ತೇನು ಒಂದು
ಮೈತ್ರಿ ಮಾಡ್ಕೊಂಡಿದ್ದಾರೋ ಆ ಮೈತ್ರಿ ಮುಖಾಂತರ ಇದನ್ನು ಮಾಡಬೇಕು ಅನ್ನೋ ಒಂದು ಒತ್ತಡ ತಂದು ಇದನ್ನು ಮಾಡ್ತಾ ಇರೋಂಥದ್ದು ಇದು ಸಂವಿಧಾನ ವಿರೋಧಿ ನಡೆ. ದಯವಿಟ್ಟು ಇದನ್ನು ಖಂಡಿಸಬೇಕು. ಪ್ರತಿಯೊಬ್ಬರು ಇಡೀ ರಾಜ್ಯದ ಜನತೆ ಇದನ್ನು ಖಂಡಿಸ್ತಾ ಇದ್ದಾರೆ ಅಂತ ಹೇಳ್ತೀನಿ. ಕರ್ನಾಟಕದ ಜನಪ್ರಿಯ ಅಭಿವೃದ್ಧಿಗಳ ಹರಿಕಾರ, ಭಾಗ್ಯಗಳ ಸರದಾರ ಅಂತ ಖ್ಯಾತಿಯಾಗಿರುವ ನಮ್ಮೆಲ್ಲರ ನೆಚ್ಚಿನ ನಾಯಕ, ಕರ್ನಾಟಕದ ಹೆಮ್ಮೆಯ ಸುಪುತ್ರರಾದಂಥ ಸಿದ್ದರಾಮಯ್ಯರವರ ಮೇಲೆ ಬಿಜೆಪಿಯ ಕೇಂದ್ರ ಸರ್ಕಾರ ಅಧೀನದಲ್ಲಿರುವಂತಹ ನಮ್ಮ ರಾಜಭವನದ ರಾಜ್ಯಪಾಲರು ಇವತ್ತು ಅವರನ್ನು ಪದಚ್ಯುತಿಗೊಳಿಸೋದಕ್ಕೆ ಹುನ್ನಾರ ಹೊಡಿಸ್ತಾ ಇದ್ದಾರೆ. ಈ ಒಂದು ಷಡ್ಯಂತ್ರ ನಮ್ಮ ರಾಜ್ಯದಲ್ಲಿ ನಡೆಯೋದಿಲ್ಲ. ಯಾಕೆಂದರೆ ಬಿಜೆಪಿ ಸರ್ಕಾರ ಇರೋ ಕಡೆ ಎಲ್ಲೆಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದ ರೀತಿಯಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲೆಲ್ಲ ಷಡ್ಯಂತ್ರ ಮಾಡಿ ರಾಜ್ಯಗಳನ್ನು ಕೆಡುತ್ತಾ ಇದ್ದಾರೆ. ಆದರೆ ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇರೋದು, ನಮ್ಮ ಬಂಡೆಯಾಗಿ ನಿಂತಿರುವಂತಹ ಡಿ.ಕೆ. ಶಿವಕುಮಾರ್ ಅವರಿದ್ದಾರೆ, ಅನೇಕ ಜನಪ್ರಿಯ ಶಾಸಕರು MLAಗಳಿದ್ದಾರೆ. ಆದರೆ ಈ ದಿನ ನಮ್ಮ ಒಂದು ಜನಪ್ರಿಯ ನಾಯಕರಾದಂತಹ ಸಿದ್ದರಾಮಣ್ಣನವರ ಒಂದು ಇಡೀ ಇತಿಹಾಸದಲ್ಲೇ ದೇವರಾಜರು ಅರಸು ನಂತರ ಯಾರಾದರೂ ಒಂದು ಜನಪ್ರಿಯ ಶಾಸಕರಿದ್ದರೆ ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು. ಅಂಥವ್ರ ಮೇಲೆ ಇಲ್ಲದ ಸಲ್ಲದ ಷಡ್ಯಂತ್ರ ರೂಪಿಸಿ ಈ ದಿನ ಅವರ ಮೇಲೆ ಪ್ರಾಸಿಕ್ಯೂಷನ್ ಹೊರಡಿಸಿದ್ದಾರೆ. ಇದು ನಡೆಯೋದಿಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರ, ಕರ್ನಾಟಕದ ಜನತೆ ಅವರಿಗೆ ಸರಿಯಾದ ಉತ್ತರ ಕೊಡುತ್ತೆ. ಬಿಜೆಪಿಯ ಒಂದು ಕ್ಷುಲ್ಲಕ ರಾಜಕಾರಣಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ರೀತಿಯ ತಲೆಬಾಗೋದಿಲ್ಲ. ಈ ದಿನ ದೀನ ದಲಿತರ, ಬಡವರ, ಮಹಿಳೆಯರ, ಶೋಷಿತರ ಯಾರಾದರೂ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಣ್ಣವರು. ಅಂತ ಸಿದ್ದರಾಮಣ್ಣವ್ರನ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ. ಕರ್ನಾಟಕದ ಜನತೆ ಅವರ ಒಂದು ಸಣ್ಣ ಕೂದಲು ಕೂಡ ಕೊಂಕೋದಿಕ್ಕೆ ಸಾಧ್ಯ ಆಗಿಲ್ಲ. ಅಂಥ ಮುಖ್ಯಮಂತ್ರಿ ಇಡೀ ದೇಶದಲ್ಲಿ ಸಿಗಲ್ಲ. ಅಂಥವ್ರನ್ನ ನೀವು ಷಡ್ಯಂತ್ರ ಮಾಡಿ ಇಳಿಸೋಕೆ ಹೋಗಿದ್ದೀರಾ. ಬಿಜೆಪಿಯವರಿಗೆ ನಿಮ್ಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಇಂಥ ಒಬ್ಬ ಮುಖ್ಯಮಂತ್ರಿ ನಿಮ್ಮ ಒಂದು ಕೇಂದ್ರ ಸರ್ಕಾರದಲ್ಲಾಗಲಿ ರಾಜ್ಯಗಳಲ್ಲಾಗಲಿ ತೋರಿಸ್ರಿ. ಅಂತಹ ಒಂದು ಮುಖ್ಯಮಂತ್ರಿಯನ್ನು ನೀವು ಇಳಿಸೋದಕ್ಕೆ ಹೊರಟಿದ್ದೀರಾ. ಖಂಡಿತ ನಿಮ್ಮ ಒಂದು ಕ್ಷುಲ್ಲಕ ರಾಜಕಾರಣ ನಮ್ಮ ಕರ್ನಾಟಕದಲ್ಲಿ ನಡೆಯಲ್ಲ. ನೀವು ಯಾರ ರಾಜ್ಯಪಾಲರು ಇದ್ದೀರಲ್ವಾ, ನೀವು ರಾಜ್ಯಪಾಲರಾಗಿ ಸಂವಿಧಾನಾತ್ಮಕವಾಗಿ ರಾಜ್ಯ ನಡೆಸಬೇಕಾಗಿತ್ತು. ಆದರೆ ನೀವು ಮಾಡ್ತಾ ಇರೋದು ಬಿಜೆಪಿಯ ಗುಲಾಮರಾಗಿದ್ದೀರಾ. ನೀವು ಆಗಿದ್ದು ಬಿಜೆಪಿಯವರೇ, ಆದರೆ ಕೇಂದ್ರದ ಅಣತಿಯಂತೆ ನೀವು ನಡ್ಕೊಳ್ತಾ ಇದ್ದೀರಲ್ಲ, ನಿಮಗೆ ನಮ್ಮೆಲ್ಲರ ಧಿಕ್ಕಾರ. ಈ ಕೂಡಲೇ ತೊಲಗಲಿ ಅಂತ ನಾನು ನಿಮ್ಮ ಮೂಲಕ ನಾನು ಘೋಷಿಸ್ತಾ ಇದ್ದೀನಿ. ಇದು ನಡೀತಾ ಇರೋದು ದೇವೇಗೌಡರ ಕುಟುಂಬ ಒಳಸಂಚು ಮಾಡಿ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವ್ರನ್ನ ಬಲೆಗೆ ಬೇಕೊಂಡು ಅವ್ರನ್ನ ಕೈಗೆ ಹಾಕೊಂಡು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಸಿದ್ದರಾಮಯ್ಯನ ಇಳಿಸ್ತೀವಿ ಅಂದ್ಬಿಟ್ಟು ಕುರುಬ ಸಮಾಜನ ಮತ್ತು ಹಿಂದುಳಿದ ವರ್ಗನ ಅಲ್ಪಸಂಖ್ಯಾತರನ್ನ ತುಳಿಬೇಕು ಅಂತೇಳಿ ಈ ಭ್ರಷ್ಟ ಕುಮಾರಸ್ವಾಮಿ ಲೋಪಾರ್ ಮಾಡ್ತಾ ಇರೋದು ಹೊರತು ಬೇರೆ ಯಾರು ಮಾಡ್ತಾ ಇಲ್ಲ. ಈ ದೇವೇಗೌಡರ ಕುಟುಂಬ ಕರ್ನಾಟಕದಲ್ಲಿ ಕೋಮಗಲಭ ಸೃಷ್ಟಿಯಾಗುತ್ತೆ. ಆ ಥರ ಮಾಡ್ತದೆ. ಇವತ್ತೇನು ರಕ್ತ ಕ್ರಾಂತಿ ಆಗಬೇಕು ಅಂತಂದರೆ ಈ ರಾಜ್ಯದಲ್ಲಿ ದೇವೇಗೌಡರೇ ಕಾರಣ, ನೇರ ಕಾರಣ. ಮಾಜಿ ಪ್ರಧಾನಿಯಾಗಿರ್ಬೇಕು ಹೊರತು ಈ ಥರ ಕೆಲಸಗಳನ್ನ ಮಾಡಕ್ಕೆ ಹೋಗಬಾರ್ದು. ವಾಜಪೇಯಿ ಇದ್ದಾಗಲೇ ಬಿಜೆಪಿಗೆ ಒಂದು ಹೆಸರಿತ್ತು, ಅಡ್ವಾಣಿಯವರು ಇದ್ದಾಗಲೇ ಒಂದು ಹೆಸರಿತ್ತು. ಇವಾಗ ಯಾವ ರೀತಿ ಇದೆ? ಇಂಥ ಭ್ರಷ್ಟರನ್ನ ಜೊತೆಗೆ ಹಾಕೊಂಡು ಬಿಜೆಪಿ ತನ್ನ ಮಾನನ ತಾನೇ ಕಳ್ಕೊಳ್ತಾ ಇದೆ. ದೇವೇಗೌಡನ ಕುಟುಂಬನ ಬೇಗ ಹೊರಗಡೆ ಇಡಬೇಕು ಬಿಜೆಪಿಯಿಂದ. ಇದು ಕರ್ನಾಟಕದ ಪ್ರತಿಯೊಬ್ಬರು 7 ಕೋಟಿಯ ಧ್ವನಿಯಾಗಿದೆ. ನಮಗೆಲ್ಲರಿಗೂ ಒಂದು ಸಂತೋಷ ಆಗೋಗಿತ್ತು. ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಮತ್ತು ಅವರ ಅಪ್ಪ ದೇವೇಗೌಡರು ಏನೋ ಪ್ರಧಾನಿಗಳ ಹತ್ರ ರಾಜ್ಯದ ಬಗ್ಗೆ ಮಾತಾಡಕ್ಕೆ ಹೋಗೋರೆ. ರಾಜ್ಯದ ಒಳಿತಿಗಾಗಿ, ರಾಜ್ಯದ ಬಜೆಟ್ ವಿಚಾರವಾಗಿ, ರಾಜ್ಯದ ಜನರ ಬಗ್ಗೆ ಮಾತಾಡೋಕ್ಕೆ ಹೋಗಿದ್ದಾರೆ ದೇವೇಗೌಡರು. ಕುಮಾರಸ್ವಾಮಿ ಅಂದ್ಕೊಂಡಿದ್ವಿ. ಆದರೆ ಪಾಪ ಅವರು ವೀಲ್ ಚೇರ್ನ ಉಪಯೋಗಿಸ್ಕೊಂಡು ದೇವೇಗೌಡರು ಈ ಥರ ಯಾರೋ ಒಬ್ಬರು ಹಿಂದುಳಿದ ವರ್ಗದವರು, ಬಡವರ ಬಗ್ಗೆ ಕಾಳಜಿ ಇರತಕ್ಕಂಥ ಧೀಮಂತ ನಾಯಕನ ಶೋಷಣೆ ಮಾಡೋದಕ್ಕೋಸ್ಕರ ಇವರು ವೀಲ್ ಚೇರ್ನ ಉಪಯೋಗಿಸ್ಕೊಂಡು ವೀಲ್ ಚೇರಲ್ಲಿ ಹೋಗಿ ಪ್ರಧಾನಿ ಕಂಪ್ಲೇಂಟ್ ಮಾಡಿರೋದು. ಅವರ ಪಾಪ ವಯಸ್ಸಿಗೆ ಅವ್ರ ಬಗ್ಗೆ ನಮಗೆ ಅನುಕಂಪ ಮತ್ತು ಮರುಕ ಇದೆ. ಅವರು ಇನ್ನಾದರೂ ಆ ವೀಲ್ ಚೇರ್ನ ಬಳಸ್ಕೊಂಡು ದೇವೇಗೌಡರು ರಾಜ್ಯದ ಒಳಿತಿಗಾಗಿ, ರಾಜ್ಯದ ಶ್ರೇಯಸ್ಸಿಗಾಗಿ ಆ ವೀಲ್ ಚೇರ್ನ ಬಳಸಬೇಕು ಅಂತ ಅವ್ರನ್ನ ಕೈ ಮುಗಿದು ಅವ್ರ ಪಾದಕ್ಕೆ ಬಿದ್ದು ಕೇಳ್ಕೊತೀವಿ. ಹಾಗೆ ಇನ್ನೂ ಇದ್ದಿದ್ರು. ಹಾಗೆ ರಾಜ್ಯದ ರಾಜ್ಯಪಾಲರಾಗಿರತಕ್ಕಂಥವ್ರು, ರಾಜ್ಯದ ರಾಜ್ಯಪಾಲ ಪಾಪ ಹಿಂದೆ ಆತ BJP ಕಾರ್ಯಕರ್ತ. ಆತ ಎಲ್ಲೋ ರಾಜಕೀಯ ಪಕ್ಷದಲ್ಲಿ ಇದ್ದೀನಿ ಅಂತ ತಪ್ಪು ತಿಳ್ಕೊಂಡು ರಾಜಕೀಯವಾಗಿ BJP ಪರವಾಗಿ ಇಲ್ಲೂ ಕೆಲಸ ಮಾಡಕ್ಕೆ ಹೊಂಟ್ಬಿಟ್ಟವನೆ. ಆತನಿಗೆ ಹೇಳ್ತೀನಿ, ಘನತೆವೆತ್ತ ರಾಜ್ಯಪಾಲ
ಹಿಂದೆ ಯಾವ ರಾಜ್ಯಪಾಲರು ರಾಜ್ಯದ ಘನತೆನ ಕಳೆದಿರಲಿಲ್ಲ, ಹಿಂದೆ ಯಾವ ರಾಜ್ಯಪಾಲರು ರಾಜ್ಯದ ಮರ್ಯಾದೆನ ಕಳೆದಿರಲಿಲ್ಲ. ಇಂಥ ಒಬ್ಬ ಕ್ಷುಲ್ಲಕ ವ್ಯಕ್ತಿ, ಆತ ಹಿಂದೆ BJP ಕಾರ್ಯಕರ್ತನಾಗಿದ್ದಲ್ಲ, ಈಗಲೂ ನಾನು BJP ಕಾರ್ಯಕರ್ತ ಅಂತ ತಪ್ಪು ತಿಳ್ಕೊಂಡು BJP ಅವ್ರ ಮಾತು ಕೇಳ್ಕೊಂಡು BJP ಅವ್ರ ಏಜೆಂಟ್ ಆಗಿರತಕ್ಕಂಥ JDS ಫಾದರು ಮತ್ತು ಎರಡೆರಡು ವ್ಯಕ್ತಿಗಳಿರೋ ಅಂಥ ಪಕ್ಷದವ್ರ ಮಾತು ಕೇಳ್ಕೊಂಡು ಆ ರಾಜ್ಯಪಾಲ ಅವ್ನ ಮಾನ ಮರ್ಯಾದೆ ಹರಾಜಾಕೋತಾ ಇದ್ದಾನೆ. ಏನೇ ವಿಚಾರ ಇದ್ರೂ ಹಿಂದೆ ಹಲವಾರು ಕೇಸ್ಗಳಿತ್ತು, ಹಿಂದೆ ಹಲವಾರು ಕುಮಾರಸ್ವಾಮಿ ಮೇಲೆ, ಶಶಿಕಲಾ ಜೊಲ್ಲೆ ಮೇಲೆ, ನಿರಾಣಿ ಮೇಲೆ ಮತ್ತು ಜನಾರ್ದನ್ ರೆಡ್ಡಿ ಮೇಲೆ ಆ ಕೇಸ್ಗಳನ್ನೆಲ್ಲ ಪಾಪ ರೋಲ್ ಕಾಲ್ ತಗೊಂಡು ಮುಚ್ಚಿಟ್ಕೊಂಡವನೋ ಇಲ್ಲ ಸ್ನೇಹದ ಪಕ್ಷ ಅನ್ಕೊಂಡು ಇಲ್ಲ ಅವ್ರ ಪಕ್ಷ ಅನ್ಕೊಂಡು ಇಟ್ಕೊಂಡವನೋ ಗೊತ್ತಿಲ್ಲ ರಾಜ್ಯಪಾಲ. ಆ ರಾಜ್ಯಪಾಲನಿಗೆ ರಾಜ್ಯಪಾಲದ ಸ್ಥಾನ, ರಾಜ್ಯನ ನಡೆಸಬೇಕಾಗಿರತಕ್ಕಂಥ ಯೋಗ್ಯತೆ, ಇದ್ರ ಆ ಸ್ಥಾನದ ಯೋಗ್ಯತೆ ಎಲ್ಲ ಅರಿವಿಗೆ ಬಂದು ತಾಯಿ ಚಾಮುಂಡೇಶ್ವರಿ ಅವನಲ್ಲಿರೋ ದುಷ್ಟಬುದ್ಧಿ, ಆ ರಾಜ್ಯಪಾಲಂಗಿರೋ ಕೊಳಕ್ ಬುದ್ಧಿ ಎಲ್ಲ ಹೋಗಲಾಡಿಸಿ ಅಂತ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸ್ತೀನಿ. ಕರ್ನಾಟಕ ರಾಜ್ಯ ಕಂಡ ಧೀಮಂತ ರಾಜಕಾರಣಿ ಸಿದ್ದರಾಮಯ್ಯ ಅವರು ಬಡವರ ಬಗ್ಗೆ, ದೀನ ದಲಿತರ ಬಗ್ಗೆ, ಹಿಂದುಳಿದ ವರ್ಗದವರ ಬಗ್ಗೆ ಪ್ರೀತಿ, ಗೌರವ, ಅಭಿಮಾನ, ರಾಜ್ಯದಲ್ಲಿ ಎಲ್ಲ ಸಮಾಜ ಚೆನ್ನಾಗಿರಬೇಕು, ಎಲ್ಲರೂ ಸುಭಿಕ್ಷವಾಗಿರಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಒಂದು ಆಡಳಿತ ನಡೆಸತಕ್ಕಂಥ ಏಕೈಕ ರಾಜಕಾರಣಿ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯನವರಿಗೆ ಅವರ ರಾಜಕೀಯಕ್ಕೆ, ಅವ್ರ 45 ವರ್ಷಗಳ ರಾಜಕೀಯ ಬದುಕಿಗೆ ಏನಾದರೂ ತೊಂದರೆ ಕೊಟ್ಟರೆ, ಅವ್ರ 45 ವರ್ಷ ರಾಜಕೀಯ ಬದುಕಿಗೆ ಏನಾದ್ರು ಚ್ಯುತಿ ಬಂದಂದರೆ ಇಲ್ಲಿರತಕ್ಕಂಥವ್ರು ಯಾರೂ ಸುಮ್ಮನೆ ಇರಲ್ಲ. ಕರ್ನಾಟಕ ರಾಜ್ಯದಲ್ಲಿ ಆಗಬಾರ್ದು ಏನಾರು ಆದರೆ ಅದಕ್ಕೆ ಘನತೆವೇತ ರಾಜ್ಯಪಾಲ ಅಂತ ಹೇಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ. ಇಂಥ ಒಬ್ಬ ರಾಜ್ಯಪಾಲನ ಜೊತೆ ನಾವು ಇಂಥ ರಾಜ್ಯದಲ್ಲಿದ್ದೀವಿ ಅಂತ ಹೇಳ್ಕೊಳ್ಳೋಕೆ ನಮ್ಗೆ ಅವಮಾನ ಆಗುತ್ತೆ. ಈ ರಾಜ್ಯಪಾಲನಿಗೊಂದು ಧಿಕ್ಕಾರ ಇರಲಿ ಅಂತೇಳಿ ಸಿದ್ದರಾಮಯ್ಯ ಅವ್ರಿಗೆ ಜಯವಾಗಲಿ, ಸಿದ್ದರಾಮಯ್ಯ ಅವ್ರಿಗೆ ಶುಭವಾಗಲಿ. ಧಿಕ್ಕಾರ, ಧಿಕ್ಕಾರ, ರಾಜ್ಯಪಾಲನಿಗೆ ಧಿಕ್ಕಾರ.